ಬ್ರ್ಯಾಂಡ್ ಬೆಂಗಳೂರು. ಮದುವೆಗೂ ಮುಂಚೆ ನೀನೇ ಚಿನ್ನ ನೀನೇ ರನ್ನ ನೀನೇ ನನ್ನ ಸರ್ವಸ್ವ ಅಂತಿದ್ದವ ಅದೇನಾಯ್ತೋ ಏನೋ ಆಕೆ ಪ್ರಾಣ ಪಕ್ಷಿ ಎಗರಿಸೋಕೇನೆ ರಣಭೀಕರ ಸ್ಕೆಚ್ ಹಾಕಿದ್ದ. ಇನ್ನು ಆತ ತನ್ನ ಪ್ಲಾನ್ ಅನ್ನ ಕೂಡ ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದ. ಆದರೆ ಅವನ ಕಳ್ಳಾಟ ಹೆಂಡತಿಗೆ ಗೊತ್ತಾದ್ರೂ ಆಕೆ ಜೀವ ಉಳಿಸ್ಕೊಳ್ಳೋಕ್ಕಾಗದ ದುರಂತ ಕತೆ ಇದು. ಮದುವೆಯಾಗೋ ಮುನ್ನ ಚಿನ್ನ ರನ್ನ ಅಂದು ತಾಳಿ ಕಟ್ಟಿದ್ದ. ಹೆಂಡತಿ ದೇಹಕ್ಕೆ ಪಾದರಸ ಇಂಜೆಕ್ಷನ್ ನೀಡಿ ಕೊಂದೇ ಬಿಟ್ಟ. ಆಸ್ಪತ್ರೆ ಬೆಡ್ ಮೇಲೆ ಹೀಗೆ ಮಾತನಾಡಲು ಆಗದೆ ನರಳಾಡ್ತಿರೋ ಮಹಿಳೆ. ಕೈ ಹಿಡಿದವನು ಮಾಡಿದ ಪಾಪದ ಕೃತ್ಯದ ಬಗ್ಗೆ ಎಳೆಯಾಗಿ ವಿವರಿಸ್ತಿರೋ ಈಕೆ ಹೆಸರು ವಿದ್ಯಾ. 5 ವರ್ಷಗಳ ಹಿಂದೆ ವೀರಶೈವ ಮ್ಯಾಟ್ರಿಮೋನಿಯಲ್ಲಿ ಸಿಕ್ಕಿದ್ದ ಬಸವರಾಜ್ ಜೊತೆ ಸಪ್ತಪದಿ ತೊಳೆದಿದ್ಲು. ಬಳಿಕ ಇವರಿಬ್ಬರ ದಾಂಪತ್ಯ ಜೀವನಕ್ಕೆ ಸಾಕ್ಷಿ ಎಂಬಂತೆ ಒಂದು ಗಂಡು ಮಗುವೂ ಜನಿಸಿತ್ತು. ಆದ್ರೆ ಆಕೆ ಪತಿ ಮಾಡಿದ ನೀಚ ಕೆಲಸ ಆಕೆಯ ಉಸಿರನ್ನೇ ನಿಲ್ಲಿಸಿದೆ. ಈ ಮನೆ ಹಾಳ ಬಸವರಾಜು ಹೆಂಡತಿ ಮತ್ತು ಮಗು ಜೊತೆ ಸುಖವಾಗಿ ಸಂಸಾರ ಸಾಗಿಸಬಹುದಿತ್ತು. ಆದ್ರೆ ಅದ್ಯಾವ ಕೇಡ್ ಬುದ್ಧಿ ತಲೆಯಲ್ಲಿ ಹೊಕ್ಕಿತ್ತೋ ಗೊತ್ತಿಲ್ಲ. ಮದುವೆಯಾಗಿ ಚಿನ್ನ ರನ್ನ ಅಂತ ಮುದ್ದಾಡಿದ್ದ ಪತಿ ಆಕೆಯೊಂದಿಗೆ ಕಿರಿಕ್ ಶುರು ಮಾಡಿದ್ದ. ನೀ ನೋಡೋದಕ್ಕೆ ಚೆನ್ನಾಗಿಲ್ಲ, ಸತ್ತೋಗ್ಬಿಡು ಅಂತೆಲ್ಲ ಚುಚ್ಚು ಮಾತುಗಳನ್ನಾಡ್ತಿದ್ದ. ಚಿತ್ರ ಹಿಂಸೆ ಕೊಡ್ತಿದ್ದ. ನಂತರ ಹೇಗಾದ್ರೂ ಮಾಡಿ ಹೆಂಡತಿಯ ಉಸಿರು ನಿಲ್ಲಿಸಬೇಕೆಂದು ಪ್ಲಾನ್ ಮಾಡಿದ್ದವ ಆಕೆ ದೇಹಕ್ಕೆ ಪಾದರಸ ಇಂಜೆಕ್ಟ್ ಮಾಡಿದ್ದ. ಇತ್ತ 6-7 ತಿಂಗಳಿಂದ ಏನೋ ಕಾಲ್ ನೋವಾಗ್ತಿದೆ ಎಂದು ನರಳಾಡ್ತಿದ್ದ ವಿದ್ಯಾ ಆಸ್ಪತ್ರೆಗೆ ಹೋದಾಗ ಪರಿಶೀಲನೆ ಮಾಡಿದ್ದ ವೈದ್ಯರು ಮರ್ಕ್ಯೂರಿ ಪಾಯ್ಸನ್ ಇದೆ ಎಂದು ಆಪರೇಷನ್ ಮಾಡಿ FSLಗೆ ಕಳುಹಿಸಿದ್ರು. ಯಾವಾಗ ಪಾದರಸ ಇಂಜೆಕ್ಟ್ ಮಾಡಲಾಗಿದೆ ಎಂದು ಗೊತ್ತಾಗಿತ್ತೋ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ವಿದ್ಯಾಪತಿ ಬಸವರಾಜ್ ವಿರುದ್ಧ ದೂರು ದಾಖಲಿಸಿದ್ರು. ಬಳಿಕ 1.5 ತಿಂಗಳು ಹೊಸೂರು ರಸ್ತೆಯ ಆಕ್ಸ್ಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರು. ಹೆಚ್ಚಿನ ಚಿಕಿತ್ಸೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಪಾದರಸ ವಿದ್ಯಾಳ ಇಡೀ ದೇಹ ಆವರಿಸಿ ಬಹು ಅಂಗಾಂಗ ವೈಫಲ್ಯವಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗ್ಗೆ ಸಾವನ್ನಪ್ಪಿದ್ದಾಳೆ. ಯಾವಾಗ ಪತ್ನಿ ಸಾವನ್ನಪ್ಪಿದ್ದಾಳೆ ಅಂತ ಗೊತ್ತಾಯ್ತೋ ಪತಿ ಬಸವರಾಜ್ ಹಾಗೂ ಫ್ಯಾಮಿಲಿ ಬಂಧನ ಭೀತಿಯಿಂದ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಕಾಲ್ಕಿತ್ತಿದ್ದಾರೆ. ಘಟನೆ ಸಂಬಂಧ ಕೊಲೆ ಕೇಸ್ ದಾಖಲಿಸಿಕೊಂಡಿರೋ ಅತ್ತಿಬೆಲೆ ಪೊಲೀಸರು ತಲೆಮರೆಸಿಕೊಂಡಿರೋ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.